ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಇದು 3 ಬ್ಲೌಸ್ನ ಒಂದೇ ಸಲ ಹಾಕ್ಕೊಂಡು ಕಟ್ ಮಾಡ್ತಿರೋದು ಸ್ನೇಹಿತರೆ. ಒಂದೇ ಮೆಜರ್ಮೆಂಟು ನೋಡಿ, 1 2 3 ಬ್ಲೌಸ್ನು ಒಂದೇ ಸಲ ಹಾಕ್ಕೊಂಡು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ತಿರೋದು ನೋಡಿ ಸ್ನೇಹಿತರೆ. ಮೊದಲಿಗೆ ಬ್ಲೌಸಿನ ಉದ್ದ 16.5 ತಗೊಂಡಿದ್ದೀನಿ. ಇದು ಪ್ಲೈನ್ ಬ್ಲೌಸ್ ಹಾಕಿರೋದ್ರಿಂದ ಫ್ರಂಟಿಗೂ ಅಷ್ಟೇ 16.5 ತಗೊಂಡಿರೋದು. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಅದೇ ರೀತಿ ಶೋಲ್ಡರು 6 ಇಂಚ್ ತಗೊಂಡಿದ್ದೀನಿ. ಆರ್ಮೋಲು 5.75 ತಗೊಂಡಿದ್ದೀನಿ ಸ್ನೇಹಿತರೆ. ಫಸ್ಟು 6 ಇಂಚ್ ಇತ್ತಲ್ಲ ಅಂತ 6 ಇಂಚೇ ತಗೊಂಡೆ, ಆದರೆ ಅದು ಜಾಸ್ತಿ ಬರ್ತಿತ್ತು, ಹಂಗಾಗಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಇವಾಗ 5.75 ತಗೊಂಡಿದ್ದೀನಿ. ಅದೇ ರೀತಿಯೂ ಈ ಕಡೆನೂ ಅಷ್ಟೇ 5.75 ತಗೊಂಡಿದ್ದೀನಿ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಹಾಕಿದ್ದೀನಿ ಸ್ನೇಹಿತರೆ. ಇಲ್ಲಿ ಇವೆರಡರನ್ನು 5.75ಗೆ ಎರಡರನ್ನು ಮಧ್ಯೆ ಮಾಡ್ಕೊಂಡು 1/4 ಇಂಚ್ ಒಳಗಡೆ ಬಂದು ಫ್ರಂಟ್ ಶೇಪ್ ತೆಗ್ದಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಬಸ್ ಪಾಯಿಂಟು 10.5 ಬಂದೈತೆ, ಅಲ್ಲಿಂದ 2.5 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬೆಲ್ಟ್ ಪಟ್ಟಿಗೆ. ಇಲ್ಲಿಂದ 1.5 ಇಂಚು ಬೆಲ್ಟ್ ಪಟ್ಟಿಗೆ ತಗೊಂಡಿದ್ದೀನಿ ಸ್ನೇಹಿತರೆ. ಒಟ್ಟು ಟೋಟಲಿ ಬೆಲ್ಟ್ ಪಟ್ಟಿ 4.75 ಐತೆ ಸ್ನೇಹಿತರೆ. ಇರಲಿ, ಯಾಕೆಂದರೆ ನಾನು ಇಲ್ಲಿ 1/2 ಇಂಚ್ ಕಟ್ ಮಾಡಿ ತೆಗಿತೀನಿ ಸ್ನೇಹಿತರೆ. ಕಟ್ ಮಾಡಿ ತೆಗೆದು ಈ ಕಡೆ ಅಷ್ಟು 1/2 ಇಂಚ್ ಕಟ್ ಮಾಡಿ ತೆಗೆದು ಇದರಲ್ಲೇ ಬೆಲ್ಟ್ ಪಟ್ಟಿನ ಸಹ ತಗೊತೀನಿ. ಬಾಡಿ ಸುತ್ತಳತೆ 10.5ಗೆ 2 ಇಂಚು ಮಾರ್ಜಿನ್ನು, ಒಟ್ಟು 13 ಇಂಚ್ ಬರ್ತಾಯಿದೆ ಸ್ನೇಹಿತರೆ. ನೋಡಿ 13 ಇಂಚ್ ತಗೊಂಡಿದ್ದೀನಿ. ಅದೇ ರೀತಿ ಇವಾಗ ಇಷ್ಟು ಮೆಜರ್ಮೆಂಟು ನೆಕ್ಕಿಂದು 5.5, ಈ ಕಡೆ 6 ಇಂಚು, ಬ್ಯಾಕು 6 ಇಂಚ್ ತಗೊಂಡಿದ್ದೀನಿ, ಫ್ರಂಟು 5.5 ತಗೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಬ್ಲೌಸ್ನ ಕಟಿಂಗ್ ಮಾಡೋಣ ಬನ್ನಿ. ನೀಟಾಗಿ ಈ ರೀತಿ ಕರು ಶೇಪಲ್ಲಿ ಏನು ಮಾಡಬೇಕು ಅಂದರೆ ಕತ್ರಿನ ಮುಂದಗಡೆ ತುದಿ ತಗೊಂಡು ಕಟ್ ಮಾಡ್ಕೋಬೇಕು. ನೆಕ್ಕು ಸ್ನೇಹಿತರೆ 2.25, ಶೋಲ್ಡರು 3.75 ಸ್ನೇಹಿತರೆ ತಗೊಂಡಿರೋದು. ಸ್ವಲ್ಪ ಯಾಕೆಂದರೆ ಅವ್ರು ಏಜ್ ಆಗಿರೋದ್ರಿಂದ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಅದೇ ರೀತಿ ಫ್ರಂಟ್ ಶೇಪ್ ತೆಗೆದಾಗ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ಬರ್ಬೇಕು. ನಮಗೆ 4 ಇಂಚಿನ ಬೆಲ್ಟ್ ಪಟ್ಟಿ ಬೇಕು, ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 3 ಇಂಚು, 3.5 ತಗೊತೀನಿ. ಇಲ್ಲಿ 3.25 ತಗೊತೀನಿ. ನನಗೆ ಇಷ್ಟು ಬೇಕಿಲ್ಲ, ನಾನು ಎಕ್ಸ್ಟ್ರಾ ಕಟ್ ಮಾಡಿದ್ದೀನಿ. ಯಾಕೆಂದರೆ ತುಂಬ ಬ್ಲೌಸ್ ಲೆಂತ್ ಆಗುತ್ತೆ ಇದನ್ನು ಸೇರಿಸಿದೆ ನನಗೆ, ಹಾಗಾಗಿ ನನಗೆ ಇಷ್ಟೇ ಸಾಕು. ಈಗ ನಾವು ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ಗೆ. ಹೇಳಿದ್ನಲ್ಲ ನಾನು 2.5 ಇಂಚಿಗೆ ಅಂತ, ಅಷ್ಟಕ್ಕೆ ತಗೊಂಡು ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಇಲ್ಲಿಂದ ನೋಡಿ ಸ್ನೇಹಿತರೆ 1 ಇಂಚಿಗೆ ಹಾಕಿದ್ರಲ್ಲ, ಇದು ಕ್ರಾಸು ಇದೇ ಥರನೇ ಬರಬೇಕು. ಇದನ್ನು ಇವೆರಡರ ಮಧ್ಯ ಮೇಲ್ಗಡೆ ಒಂದು ಸ್ವಲ್ಪ ಬಿಟ್ಟಿದ್ದೀನಿ, ಯಾಕೆಂದರೆ ಏನಾದರೂ ಅಕಸ್ಮಾತ್ ಟ್ರೈ ಮಾಡೋದ್ರಿಂದ 1/4 ಇಂಚಷ್ಟು ಬಿಟ್ಟು ಇಡಬೇಕಿಲ್ಲ. ನೀವು ಈ ಡಾಟ್ ಹಿಡಿಯೋದಾದರೆ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮಾರ್ಜಿನ್ ಮಾಡ್ಕೊಂಡು ಇಲ್ಲಿಂದ ಕ್ರಾಸಾಗಿ ರೀತಿ ಇಡಬೇಕು. ನೋಡಿ ಸ್ನೇಹಿತರೆ, ಇಲ್ಲಿಂದ ಇಲ್ಲಿಗೆ 2 ಇಂಚು ಎಲ್ಲ ಕಡೆನೂ ಬರಬೇಕು. ಇದು ಫ್ರಂಟ್ ಶೇಪ್ ಮಾರ್ಜಿನ್ ಸ್ನೇಹಿತರೆ. ನೋಡಬೇಕಿದ್ರೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಮಗೆ ಇಷ್ಟು ಡಿಫ್ರೆನ್ಸ್ ಇರಬೇಕು ಸ್ನೇಹಿತರೆ. ಇದು ಬೆಲ್ಟ್ ಪಟ್ಟಿ. ಅದೇ ರೀತಿ ನಾವು ನೋಡಿ ಸ್ನೇಹಿತರೆ, ಇವಾಗ ಬ್ಲೌಸಿನ ಲೆಂತು ಬ್ಲೌಸ್ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು.
ರೀತಿ ಇಟ್ಕೊಂಡು ನಿಮ್ಮ ಸ್ಟಿಚಿಂಗ್ ಆಗ್ತೈತೆ. ಇಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ, ಇಲ್ಲೂ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲ ಐತೆ, ಇದು 1/2 ಇಂಚ್ ಎಕ್ಸ್ಟ್ರಾ. ನೋಡಿ ಸ್ನೇಹಿತರೆ, ಇಲ್ಲಿಂದ ತೋಳು ಶೇಪ್ ಕಟ್ ಮಾಡೋದಕ್ಕೆ ಇಲ್ಲಿಂದ ಹಾಫ್ ಮಾಡ್ಕೋಬೇಕು. ಇಲ್ಲಿಂದ ಮಧ್ಯೆ ಮಾಡ್ಕೋಬೇಕು. ಇಲ್ಲಿಂದ 1/2 ಇಂಚ್ ಮುಂದೆ ಹೋಗಬೇಕು. ಅದೇ ಥರ ನೀವು 1.5 ಇಂಚು ಯಾವುದೇ ರೀತಿ ನಾವು ಮಾರ್ಜಿನ್ ತಗೊಳ್ತೀವಿ, ಸಮ ಬೇಕು ಆ ರೀತಿ ತಗೊಂಡು ನಾವು ಈ ರೀತಿ ಎಲ್ಲವನ್ನು ಮ್ಯಾಚ್ ಮಾಡಬೇಕು. ಇದೇ ರೀತಿ 1/2 ಇಂಚ್ ಮುಂದೆ ಹೋಗಿ ಇಲ್ಲಿ 2 ಇಂಚ್ ಮಾರ್ಜಿನ್ ಸಿಗ್ತಿಲ್ಲ ನಮಗೆ. ನೋಡಿ ಸ್ನೇಹಿತರೆ, ಈ ರೀತಿ ಮಾಡ್ಕೊಳ್ಬೇಕು, ಪರ್ಫೆಕ್ಟಾಗಿ ಬರುತ್ತೆ ತೋಳು ಶೇಪ್ ಅನ್ನೋದು. ನನಗೆ ರೂಢಿ ಇರೋದ್ರಿಂದ ಹಂಗೆ ಆಗ್ತೀನಿ ಸ್ನೇಹಿತರೆ, ನಾನು ಈ ರೀತಿ ಮಾಡ್ಕೊಳ್ಳೋಣ. ನೀವು ತೋರಿಸೋದಕ್ಕೋಸ್ಕರ ಈ ರೀತಿ ತೋರಿಸಿದ್ದು. ನೀಟಾಗಿ ಕಟ್ ಮಾಡಿ ತೆಗಿಬೇಕು ಸ್ನೇಹಿತರೆ. ನೋಡಿ, ಇದು ಟ್ರಿಕ್ಸ್ ಅಂತಲೇ ತಿಳ್ಕೊಳ್ಳಿ. ನನಗೆ ತೋಳಲ್ಲಿ ಬಟ್ಟೆ ಏನಾದರೂ ಶಾರ್ಟೇಜ್ ಬಂದಿದ್ದರೆ ಈ ಕ್ಲಾತ್ನ ಯೂಸ್ ಮಾಡಿಕೊಂಡು ನಾವು ತೋಳಿಗೆ ಬಟ್ಟೆ ಕೊಡ್ಬೋದು. ಏಕೆಂದರೆ ಇದು ನಮಗೆ ಬೇಕಾಗಿರೋದು ಸೈಡಲ್ಲಿ ಜಾಸ್ತಿ ಬೇಕು, ಹಾಗಾಗಿ ಈ ಕ್ಲಾತ್ನ ಯೂಸ್ ಮಾಡ್ಕೊಂಡು ಕೊಟ್ಟರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ತೋಳಿಗೆ ನೋಡಿ ಈ ರೀತಿ ಕಟ್, ನನಗೆ ಇಷ್ಟೊಂಥರ ಬೇಡ, ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಈ ರೀತಿ ಈ ಬಟ್ಟೆಯನ್ನು ತಗೊಂಡ್ರೆ ಅಟ್ಯಾಚ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಈ ಕಡೆ ಸೈಡ್ ಜಾಸ್ತಿ ಕ್ಲಾತ್ ಬೇಕಲ್ಲ, ಹಾಗಾಗಿ ಕರೆಕ್ಟಾಗಿ ಸಿಗುತ್ತೆ. ಈ ರೀತಿ ಈ ಮೇಲ್ಗಡೆ ಕ್ಲಾತಿಂದ ತಗೋಬೋದು. ನಾನೀಗ ಸೆಂಟ್ರಿಗೆ ನಾಚ್ ಹಾಕಬೇಕು, ಫ್ರಂಟ್ ಶೇಪ್ ತೆಗಿಬೇಕು. ನೋಡಿ ಸ್ನೇಹಿತರೆ, ಫ್ರಂಟ್ ಶೇಪ್ ತೆಗೆಯೋದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಬ್ಲೌಸ್ನ ಈ ರೀತಿ ತಗೊಂಡು ಇಷ್ಟು ತೆಗ್ತಿದ್ದೀನಿ ಸ್ನೇಹಿತರೆ. ಇಲ್ಲೂ ಅಷ್ಟೇ ಫ್ರಂಟ್ ಅಂತ ಗೊತ್ತಾಗಿ ಅಂತ ನಾಚ್ ಹಾಕೊಳ್ಳಿ. ಸ್ನೇಹಿತರೆ ತೋರಿಸ್ತೀನಿ ನೋಡಿ, ನಾನು ಇದನ್ನು ಬಟ್ಟೆ ಶಾರ್ಟೇಜ್ ಇರೋದಕ್ಕೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನನಗೆ ಎಷ್ಟು ಬೇಕು ಅಷ್ಟಕ್ಕೆ ಕ್ಲಾತ್ ಅನ್ನೋದು ಸಿಗುತ್ತೆ. ಇಷ್ಟೇ ಸ್ನೇಹಿತರೆ ಬ್ಲೌಸ್ ಕಟ್ಟಿಂಗು. ನೋಡಿರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಬ್ಲೌಸ್ ಕಟ್ಟಿಂಗು ಕಟ್ ಮಾಡ್ಬೋದು ಅಂತ. ನಮಗೆ ಇದರಲ್ಲಿ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮತ್ತು ನೆಕ್ಕಿಗೆ ಪೈಪಿಂಗ್ ಕೊಡೋದಕ್ಕೆ ಆಗಲ್ಲ, ಕ್ಲಾತ್ ಇಲ್ಲ. ಇಷ್ಟು ಸ್ನೇಹಿತರೆ ಇದರೊಳಗೆ ನಾವು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಪೈಪಿಂಗಿಗೆ ಕೊಟ್ಕೋಬೇಕು. ನೋಡಿರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.